ನಮಸ್ಕಾರ. ಕೇರಳ ವಿಧಾನಸಭೆಗೆ ನಡೆದಂತಹ ಮತದಾನ ಪ್ರಕ್ರಿಯೆ ನಿನ್ನೆ ಮುಗ್ದಿದೆ. ಅನೇಕರು ಬಂದ್ರು ಮತದಾನವನ್ನ ಮಾಡಿದ್ರು. ಕೇರಳದಲ್ಲಿ ಭಾರಿ ರೀತಿಯ ಬದಲಾವಣೆಗಳಾಗುತ್ತೆ ಅನ್ನುವಂತಹ ಚರ್ಚೆಗಳು ಜೋರಾಗ್ತಾ ಇದೆ. ಕೇರಳದಲ್ಲಿ ಈ ಬಾರಿ ಬಿಜೆಪಿಯನ್ನ ತಂದೆ ತರ್ತೀವಿ ಅನ್ನುವಂತಹ ರೀತಿಯಲ್ಲಿ ಕೂಡ ಅನೇಕ ಶಾಸಕರುಗಳು, ಸಚಿವರುಗಳು ಅನೇಕರು ಕೂಡ ಅದಕ್ಕೆ ಕಾರ್ಯಕರ್ತರು ಕೆಲಸವನ್ನ ಮಾಡಿದ್ರು. ನಮ್ಮ ಜೊತೆಗೆ ಶಾಸಕ ಹರೀಶ್ ಪೂಂಜಾರ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಭಾರಿ ರೀತಿಯಲ್ಲಿ ಒಂದು ನೀವು ಪ್ರಚಾರವನ್ನ ಮಾಡಿದ್ರಿ. ನಾನು ನೋಡಿದ ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇತ್ತು. ನೃತ್ಯವನ್ನ ಕೂಡ ಮಾಡ್ತಾ ಇದ್ರಿ. ಅನೇಕ ಯುವಕರಿಗೆ ಅಲ್ಲಿ ಸ್ಫೂರ್ತಿಯಾಗಿದ್ರಿ ಅನ್ನುವಂಥದ್ದು. ಈ ಬಾರಿಯ ಕೇರಳ ಚುನಾವಣೆಯನ್ನ ಯಾವ ರೀತಿ ನೋಡ್ತಾ ಇದ್ದೀರಿ? ಈ ಕೇರಳದಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆಲ್ಬೇಕೆನ್ನುವಂಥದ್ದು ಮತದಾರರ ಆಶೆ ಆಗಿತ್ತು. ಪ್ರಾಯಶಃ ನರೇಂದ್ರ ಮೋದಿಯವರು ಆಡಳಿತದ ಸಂದರ್ಭದಲ್ಲಿ ಜನಪರವಾಗಿರ್ತಕ್ಕಂಥ ಯೋಜನೆಗಳು ಕೇರಳದ ಜನರಿಗೂ ಇದು ಬೇಕು ಎನ್ನುವಂಥದ್ದನ್ನು ಮತದಾರರ ಮನಸ್ಸಿಗೆ ಮುಟ್ಟುವಂತ ಯೋಜನೆಗಳನ್ನು ನರೇಂದ್ರ ಮೋದಿಯವರು ತಂದಿದ್ರು. ಉದಾಹರಣೆಗೆ ಕೇರಳದಲ್ಲಿ ಮನೆ ಮನೆಗಳಿಗೆ ಹೋದಾಗ ಅವರ ಅಭಿಪ್ರಾಯ ಏನಿತ್ತು ಅಂತ ಹೇಳಿದ್ರೆ, ನರೇಂದ್ರ ಮೋದಿಯವರು ದೇಶದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ರು. ಆದ್ರೆ ಕೇರಳ ಸರ್ಕಾರ ಅದನ್ನು ಕೇರಳದಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಅದರಿಂದಾಗಿ ಲಕ್ಷಾಂತರ ಜನ ಅಲ್ಲಿಯ ಅಲ್ಲಿಯ ಜನರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ 5 ಲಕ್ಷದವರೆಗಿನ ಕ್ಲೈಮ್ಸ್ ಸಿಗದ ಕಾರಣಕ್ಕೋಸ್ಕರ ತುಂಬಾ ಆರ್ಥಿಕವಾಗಿರ್ತಕ್ಕಂಥ ಈ ಆರೋಗ್ಯ ವ್ಯತ್ಯಾಸ ಆದಂತಹ ಸಂದರ್ಭದಲ್ಲಿ ತೊಂದರೆಗೀಡಾಗುವಂತ ವ್ಯವಸ್ಥೆಗಳು ನಿರ್ಮಾಣ ಆಗಿರುವಂತದ್ದು. ಸೊ ಅವರು ಆವಾಗ ಹೇಳ್ತಾ ಇದ್ದದ್ದು ಏನು ಅಂತ ಹೇಳಿದ್ರೆ, ಆಯುಷ್ಮಾನ್ ಭಾರತ್ ಯೋಜನೆ ಇಲ್ಲಿ ಅನುಷ್ಠಾನ ಆಗ್ಬೇಕಾದ್ರೆ ಬಿಜೆಪಿಯ ನೇತೃತ್ವದ ಸರ್ಕಾರ ಬರಬೇಕು. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ, NDA ಸರ್ಕಾರ ಬಂದ್ರೆ ಮಾತ್ರ ನಮಗೆ ಜನರಿಗೆ ಬೇಕಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಯೋಜನೆಗಳನ್ನು ಈ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಮತ್ತೆ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಇದ್ರು. ನಾವು ಈ ಸಲ ಗೆಲ್ಬೇಕೆನ್ನುವಂತ ಒಂದು ಹುಮ್ಮಸ್ಸಿನಲ್ಲಿ ಇರುವಂತದ್ದು. ಬಹುಶಃ ಕಾಸರಗೋಡು ವಿಧಾನಸಭಾ ಕ್ಷೇತ್ರ ಮತ್ತು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ, ಕಾಸರಗೋಡು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಗೆಲ್ತದೆ ಎನ್ನುವಂತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ನಿನ್ನೆ ನಡೆದಿರ್ತಕ್ಕಂಥ ಮತದಾನದಲ್ಲಿ ಮಂಜೇಶ್ವರದಲ್ಲಿ 80% ಮತದಾನ ಆಗಿದೆ. ಕಾಸರಗೋಡಿನಲ್ಲಿ ಸುಮಾರು 79% ಮತದಾನದ ಮೂಲಕ ಪ್ರಾಯಶಃ ಭಾರತೀಯ ಜನತಾ ಪಾರ್ಟಿಯ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಆಗಿರುವಂತದ್ದು ಕೇರಳದ ಇತಿಹಾಸದಲ್ಲಿ ಮೊದಲ ಬಾರಿ ಅಂತ ನಾನು ಈ ಸಂದರ್ಭದಲ್ಲಿ ಆ 2 ವಿಧಾನಸಭಾ ಕ್ಷೇತ್ರವನ್ನು ಕಣ್ಣ ಮುಂದೆ ಇಟ್ಟುಕೊಂಡಾಗ ಅನಿಸಿರುವಂಥದ್ದು. ಪ್ರಾಯಶಃ ನಮಗೆ ತ್ರಿಕೋನ ಸ್ಪರ್ಧೆ ಏರ್ಪಡಿಸಿರ್ತಕ್ಕಂಥದ್ದು ಕಾಸರಗೋಡಿನಲ್ಲಿ LDF ಮತ್ತು UDF ಮತ್ತು NDA ತ್ರಿಕೋನ ಸ್ಪರ್ಧೆ ಇದೆ. ಆ ಕಾರಣದಿಂದಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮತದಾರರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ಮತದಾರರಲ್ಲಿ ಈ ಸಲ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಎನ್ನುವಂತ ಸಂಕಲ್ಪ ಇದ್ದ ಕಾರಣಕ್ಕೋಸ್ಕರ ಖಂಡಿತ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಎನ್ನುವಂತ ವಿಶ್ವಾಸದ ಮಾತನ್ನ ಈ ಸಂದರ್ಭ ಹೇಳ್ತಾರೆ. ನೀವು ಯುವಕರ ಕಣ್ಮಣಿಯಾಗಿದ್ದೀರಿ, ಯುವ ನಾಯಕನಾಗಿದ್ದೀರಿ. ಸೊ ನಿಮ್ಮ ಪ್ರಚಾರ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಈ ಕಾಸರಗೋಡು ಮತ್ತು ಮಂಜೇಶ್ವರದಲ್ಲಿ ಲಾಭ ಆಗ್ಲಿಕ್ಕಿದೆ ಅಂತ. ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳಿಲ್ಲ. ಭಾಷೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಮತ್ತೆ ಹಿಂದುತ್ವ ಇರ್ಬೋದು. ಈ ಎಲ್ಲ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಯಾರು ಜನಪ್ರತಿನಿಧಿಗಳಿದೆ, ನಾವು ಜಾಸ್ತಿ ರೀಚೇಬಲ್ ಇನ್ನು ಕಾಸರಗೋಡಲ್ಲಿ. ಸೊ ಆ ಕಾರಣಕ್ಕೋಸ್ಕರ ನನ್ನ ಬಗ್ಗೆನು ಗೊತ್ತಿದ್ದಂತ ಕಾರ್ಯಕರ್ತರು, ಗೊತ್ತಿದ್ದಂತ ಮತದಾರರು ಇದ್ದ ಕಾರಣಕ್ಕೋಸ್ಕರ ನಮಗೆ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಸುಲಭ ಆಯಿತು. ಮತ್ತೆ ಅವ್ರ ಜೊತೆ ಹೊಂದಿಕೊಂಡು ಮತ್ತೆ ನಮ್ಮದೇ ವಾತಾವರಣ, ನಮ್ಮದೇ ಚುನಾವಣಾ ಕೆಲಸ ಕಾರ್ಯಗಳನ್ನು ಮಾಡುವಂತ ಪದ್ಧತಿಯು ಸಹ ಸಿಮಿಲರ್ ಟು ದಕ್ಷಿಣ ಕನ್ನಡ ಇರೋದ್ರಿಂದ ನಮಗೆ ಅಷ್ಟು ಅನುಕೂಲ ಆಯಿತು. ಆ ಕಾರಣದಿಂದಾಗಿ ನಾವು ಆದಷ್ಟು ಬೇಗ ಅವ್ರ ಜೊತೆ ಹೊಂದಿಕೊಳ್ಳಿಕ್ಕಾಯ್ತು. ಆದಷ್ಟು ಬೇಗ ಆ ಯುವಕರ ಮಧ್ಯೆ ಮತ್ತು ಕಾರ್ಯಕರ್ತರ ಮಧ್ಯೆ ಬೆಸೆದು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಅದರಿಂದಾಗಿ ಪ್ರೀತಿ ವಿಶ್ವಾಸಗಳು ಹೆಚ್ಚು ಬೆಸೆದಾಗ ಸಿಗುವಂಥದ್ದು ಸಹಜ. ಆ ಪ್ರೀತಿ ವಿಶ್ವಾಸ ನನಗೂ ಜಾಸ್ತಿ ಪ್ರಮಾಣದಲ್ಲಿ ಸಿಕ್ಕಿದೆ ಅನ್ನುವಂಥದ್ದನ್ನು ಸಹ ನಾನು ಸಂದರ್ಭ ಹೇಳ್ತೇನೆ. ಎಲ್ಲೇ ಹೋದ್ರು ಹರೀಶ್ ಪೂಂಜಾರ ಅವರು ಬೇಗನೆ ಆಕರ್ಷಣೆ ಆಗ್ತಾರೆ. ಅಲ್ಲೊಂದು ವಿಡಿಯೋ ವೈರಲ್ ಆಗ್ತಾ ಇತ್ತು, ಆ ನೃತ್ಯ ಮಾಡೋದು ಕಾರ್ಯಕರ್ತರ ಜೊತೆಗೆ, ಅದೆಲ್ಲ ಹೇಗೆ ಸಾಧ್ಯ ಅಂತ. ನಾವು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಯಾವತ್ತೂ ನಾನು ಜನಪ್ರತಿನಿಧಿ ಅಂತ ತಿಳ್ಕೊಂಡು ನನ್ನ ಜೀವನದಲ್ಲಿ ನಾನು ದಿನನಿತ್ಯದ ಕೆಲಸ ಕಾರ್ಯವನ್ನು ಮಾಡೋದಿಲ್ಲ. ನಾನೊಬ್ಬ ಕಾರ್ಯಕರ್ತ, ನಾನೊಬ್ಬ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಶ್ರಮಿಕ ಎನ್ನುವಂತ ಭಾವನೆಯಲ್ಲಿ ಕೆಲಸ ಮಾಡೋದು. ಕಾಸರಗೋಡಿನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಮಧ್ಯೆ, ಕಾಸರಗೋಡಿನಲ್ಲಿ ಇರ್ತಕ್ಕಂಥ ಮತದಾರರ ಮಧ್ಯೆ ನಾನು ಕೆಲಸ ಮಾಡ್ಬೇಕಾದ್ರೂ ನಾನು MLA ಎನ್ನುವಂಥದ್ದು ನಾನು ಎನಿಸ್ಲಿಲ್ಲ, ಅವರಿಗೂ ಅನಿಸ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರ ಮಧ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಕಾರ್ಯಕರ್ತ ಅಂತ ಎನಿಸ್ಕೊಂಡಿದ್ರು. ಆ ಕಾರಣದಿಂದಾಗಿ ವಿಶ್ವಾಸಗಳು ಜಾಸ್ತಿ ಆದಾಗ ಅವ್ರ ಜೊತೆ ಬೆಸೆಯುವಂಥದ್ದು ಸಹ ಜಾಸ್ತಿ ಆಗ್ತದೆ. ಆ ಕಾರಣಕ್ಕೋಸ್ಕರ ಅವ್ರ ಜೊತೆ ಎಲ್ಲ ಸಂದರ್ಭದಲ್ಲೂ ಅವ್ರ ಜೊತೆ ಕಾರ್ಯಕರ್ತನಾಗಿ ದುಡಿಯುವಂಥದ್ದು, ಕಾರ್ಯಕರ್ತನಾಗಿ ಉತ್ಸಾಹದಲ್ಲಿ
ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕುಣಿಯುವಂಥದ್ದು ಎಲ್ಲವೂ ಅವ್ರ ಜೊತೆ ಮಾಡುವಂತ ಒಂದು ವಿಶ್ವಾಸ ಅವರಿಗೂ ಬರ್ತದೆ, ನಮಗೂ ಆ ವಿಶ್ವಾಸದಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಕಟ್ಟ ಕಡೆಗೆ ಏನು ಅಂತ ಹೇಳಿದ್ರೆ ನಮ್ದೇನು ಸಾಧನೆ ಇದೆ, ಆ ಸಾಧನೆ ಎಡೆಗೆ ಹೋಗ್ಬೇಕಾದ್ರೆ ಎಲ್ಲರನ್ನು ಜೊತೆ ಸೇರಿಸ್ಕೊಂಡು ಹೋಗ್ಬೇಕು. ಆ ಜೊತೆ ಸೇರಿಸ್ಕೊಂಡು ಹೋಗ್ಬೇಕಾದ್ರೆ ಕೇರಳದ ಈ ಸರಿತ ಚುನಾವಣೆಯಲ್ಲಿ ನಮಗೆ ಕಾಸರಗೋಡು ಹೆಚ್ಚು ನಮಗೆ ಗ್ರಿಪ್ಪಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮಂಜೇಶ್ವರ ಮತ್ತೆ ಕಾಸರಗೋಡಿನಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಗೆದ್ರೆ ಯಾವ ಸಂದೇಶವನ್ನ ಇಲ್ಲಿ ಕೇರಳದಲ್ಲಿ ಸಾರಬಹುದು ಅಂತ? ನೋಡಿ, ನಾನು ಇವತ್ತಿನ ಕೇರಳದ ಎಕ್ಸಿಟ್ ಪೋಲ್ಗಳನ್ನು ಕಂಡಾಗ ಕೇರಳದಲ್ಲಿ ಅನೇಕ ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಯಾಕಂತ ಹೇಳಿದ್ರೆ ಅನೇಕ ಇಕ್ವೇಶನ್ಸ್ ಅಲ್ಲಿ ವರ್ಕೌಟ್ ಆಗ್ತಾ ಇದೆ. ಒಂದು ಹಿಂದೂ ಪರವಾಗಿರ್ತಕ್ಕಂಥ ಮಾನಸಿಕತೆ, ಇನ್ನೊಂದು ನರೇಂದ್ರ ಮೋದಿ ಅವರ ಅಭಿವೃದ್ಧಿಯ ಬಗ್ಗೆ ಇರ್ತಕ್ಕಂಥ ಅವರ ಒಂದು ಭಾವನೆಗಳು, ಇನ್ನೊಂದು ಮೇಜರ್ ಆಗಿ ಕ್ರಿಶ್ಚಿಯನ್ ಸಮುದಾಯ ಈ ಸಲ ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಗೆಲ್ಲಿಸಬೇಕೆನ್ನುವಂತ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ತುಂಬಾ ಪ್ರಮಾಣದಲ್ಲಿ ಕ್ರಿಶ್ಚಿಯನ್ ಸಮುದಾಯವನ್ನು ಭಾರತೀಯ ಜನತಾ ಪಾರ್ಟಿಗೆ ಒಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಗೆಲುವನ್ನು ತಂದುಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗುವಂತ. ಆ ಕಾರಣದಿಂದಾಗಿ ಮಂಜೇಶ್ವರ ಮತ್ತು ಕಾಸರಗೋಡು ವಿಧಾನಸಭಾ ಕ್ಷೇತ್ರ ಖಂಡಿತ ಗೆಲ್ತೇವೆ. ಅದ್ರ ಜೊತೆಗೆ ಒಂದಷ್ಟು ಉತ್ತರದ ಕೇರಳದಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸುವಂತ ನಿಶ್ಚಳವಾಗಿರ್ತಕ್ಕಂಥ ಅವಕಾಶಗಳಿದೆ. ಖಂಡಿತ ಮುಂದೆ ನೋಡುವ ಎಷ್ಟು ಸೀಟ್ ಗೆಲ್ತದೆ ಅಂತ ಹೇಳಿ. ಆ ಎಷ್ಟು ಸೀಟ್ ಗೆಲ್ತದೋ ಅದರ ಮೇಲೆ ಇನ್ನು ಮುಂದೆ ಕೇರಳದ ಭವಿಷ್ಯ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.